ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜು ಹೋಗೋಷ್ಟರಲ್ಲಿ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಗಡಿಬಿಡಿಲಿ ಅವ್ರನ್ನ ಕಳಿಸೋದೇ ಆಯಿತು. ಇವಾಗ ತಿಂಡಿ ಎಲ್ಲ ಮಾಡಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ತಿಂಡಿ ಹಾಕ್ಕೊಟ್ಬಿಟ್ಟು ಹೋಗಿದ್ದೆ ಚಿನ್ನುಗೆ, ತಿಂತಾ ಇರು ಅಂತ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅವನು ತಿಂಡಿನ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾನೆ. ಹಾಗೆ ಚಿನ್ನು ಡೈಲಿ ತಿಂಡಿ ತಿನ್ನಬೇಕಾದ್ರೆ ಅವ್ನ ಫೇವ್ರೆಟ್ ಶೋ ಹಾಕ್ಕೊಂಡು ಕೂತ್ಬಿಡ್ತಾನೆ. ಅವ್ನ ಫೇವ್ರೆಟ್ ಶೋ ಬಂದು ಚಿಂಟು ಟಿ ವಿಲಿ ಬಾಲ್ವೀರ್ ಅಂತ ಬರುತ್ತಲ್ಲ, ಅದಂದರೆ ಅವ್ನಿಗೆ ತುಂಬ ಇಷ್ಟ. ಯಾವಾಗಲೂ ಅದನ್ನು ಹಾಕ್ಕೊಂಡು ಕೂತ್ಕೊಂಡು ನೋಡ್ಕೊಂಡು ತಿಂತಾ ಇರ್ತಾನೆ. ಟಿ ವಿ ಆನ್ ಮಾಡಬೇಡ ಅಂದರೂ ಕೇಳಲ್ಲ. ಅವ್ನು ತಿಂತಿರಲಿ ಅಷ್ಟರಲ್ಲಿ ನಾನು ಸ್ನ್ಯಾಕ್ಸ್ನ ರೆಡಿ ಮಾಡೋಣ ಅಂತ ಹೇಳಿ ಇವತ್ತು ಸ್ನ್ಯಾಕ್ಸ್ಗೆ ಸಪೋಟ ಹಾಕ್ತಿದ್ದೀನಿ. ಹಾಗೆ ಕೇಕ್ ಮತ್ತು ಆಲ್ಮಂಡ್ ಹಾಕ್ತಿದ್ದೀನಿ. ಅವ್ನ ಫೇವ್ರೆಟ್ ಸ್ನ್ಯಾಕ್ಸ್ ಇವತ್ತು. ಫ್ರೂಟ್ಸು, ಕೇಕು ಎಲ್ಲ ಇದೆ, ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗೆ ಇವತ್ತು ಅವನ ಸ್ಕೂಲಲ್ಲಿ ಫುಡ್ ಎಕ್ಸಿಬಿಷನ್ ಇದೆ. ಪೇರೆಂಟ್ಸ್ಗಳು ಮಾಡೋವಂಥದ್ದು. ಇಂಟ್ರೆಸ್ಟ್ ಇರುವಂಥ ಪೇರೆಂಟ್ಸು ಸ್ಕೂಲ್ ಹತ್ರ ಬಂದು ಇವತ್ತು ಫುಡ್ ಎಕ್ಸಿಬಿಷನ್ ಮಾಡ್ಬೋದಿತ್ತು. ಬಟ್ ಸಂಜುಗೆ ಟೈಮ್ ಇಲ್ಲ, ನಾನು ಒಬ್ಬಳೇ ಅಂತೂ ಹೋಗಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಈ ಒಂದು ದಿನ ನಮ್ಮ ಚಿನ್ನು ಲೈಫಲ್ಲಿ ಮೆಮೊರಿ ಆಗಿ ಉಳ್ಕೊಳ್ಳಿ ಅಂತ ಹೇಳಿ ನಾನು ಈ ಒಂದು ವ್ಲಾಗ್ನ ಇವತ್ತು ಮಾಡ್ತಿದ್ದೀನಿ. ನೋಡೋಣ ಬೇರೆ ಪೇರೆಂಟ್ಸ್ ಎಲ್ಲ ಯಾವ ರೀತಿ ಮಾಡಿರ್ತಾರೆ ಅಂತ ನಿಮಗೂ ಸಹ ತೋರಿಸ್ತೀನಿ. ಅವನಿಗೂ ಗೊತ್ತಿರಬೇಕಲ್ವ, UKG ನಾನು ಇದ್ದಾಗ ಈ ರೀತಿ ಎಲ್ಲ ಮಾಡಿದರು ನನ್ನ ಸ್ಕೂಲಲ್ಲಿ ಅಂತ. ಸೊ ಅದಕ್ಕೆ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸ್ನ್ಯಾಕ್ಸ್ ಟೈಮ್ಗೆ ಹೋಗಿ ಬೇಕಿದ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ನ ಕೊಡಿಸ್ಬೋದು. ಬಟ್ ನಾನು ಸ್ನ್ಯಾಕ್ಸ್ ಟೈಮ್ಗೆ ಹೋಗೋದು ಬೇಡ, ಲಂಚ್ ಟೈಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ ನಾನು ಮನೆಯಿಂದನೇ ಕೊಟ್ಟು ಕಳಿಸ್ತಿದ್ದೀನಿ, ಸ್ನ್ಯಾಕ್ಸ್ ಏನು ಬೇಡ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಹಾಗೆ ಚಿನ್ನನ ಸ್ಕೂಲಿಂದ ಬಿಟ್ಟು ಬಂದು ಇವಾಗ ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಸಂಜು ಬೆಳಗ್ಗೆನೇ ಮಟನ್ ತಂದು ಕೊಟ್ಬಿಟ್ಟು ಹೋಗಿದ್ರು. ಸೊ ಅವನ್ನ ಸ್ಕೂಲ್ಗೆ ಬಿಟ್ಟು ಬಂದು ನಾನು ಸಹ ತಿಂಡಿ ತಿಂದು ಸ್ವಲ್ಪ ಬೇರೆ ಕೆಲಸ ಇತ್ತು, ಅದನ್ನು ಮುಗಿಸಿ ಇವಾಗ ಮಟನ್ ಸಾಂಬಾರನ್ನ ಮಾಡಿ ಇಟ್ಬಿಟ್ಟು ಹೋಗೋಣ ಸ್ಕೂಲ್ ಹತ್ರ ಅಂತ ಹೇಳಿ ಮಾಡಿ ಇಡ್ತಿದ್ದೀನಿ. ಮಾಡಿಟ್ಬಿಟ್ರೆ ಸಾಂಬಾರು ಮಾಡಿಟ್ಬಿಟ್ರೆ ಅಲ್ಲಿಂದ ಬಂದು ಆರಾಮಾಗಿ ಬೇಕಿದ್ದರೆ ಊಟ ಮಾಡ್ಬೋದು. ಇಲ್ಲ ಅಂತಂದರೆ ನೋಡೋಣ, ಅಲ್ಲೇನಾದರೂ ಲಂಚ್ ಇಷ್ಟ ಆದರೆ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮನೆಗೆ ಬರ್ತಿದ್ದಂಗೆ ಮಟನ್ ಸಾಂಬಾರು ಇರುತ್ತೆ, ತಿನ್ಬೋದು ಅಂತ ಹೇಳಿ ಇವಾಗ ನಾನು ಸ್ಕೂಲ್ ಹತ್ರ ಬಂದೆ. ಸ್ಕೂಲ್ ಹತ್ರ ಬಂದು ನೋಡಿದೆ, ತುಂಬ ಜನ ಪೇರೆಂಟ್ಸ್ ಮಾಡಿರ್ತಾರೆ ಅಂದ್ಕೊಂಡೆ. ಬಟ್ ಅಲ್ಲೇನು ಜಾಸ್ತಿ ಯಾರೂ ಮಾಡೇ ಇರಲಿಲ್ಲ, ಒಂದು 2-3 ಜನ ಮಾಡಿದರು ಅಷ್ಟೇ. ಹಾಗೆ ಜ್ಯೂಸ್ ಎಲ್ಲ ಇತ್ತು. ಹಾಗೆ ಅಲ್ಲೇನು ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಫುಡ್ ಏನೂ ಇರಲಿಲ್ಲ. ಫ್ರೈಡ್ ರೈಸ್ ಅದೆಲ್ಲ ಇತ್ತು ಅಷ್ಟೇ. ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ವೆಜಿಟೇಬಲ್ ಫ್ರೈಡ್ ರೈಸು ಹಾಗೆ ಎಗ್ ಫ್ರೈಡ್ ರೈಸು ಈ ಥರ ಇತ್ತು. ಸೊ ಬೇರೆ ಕಡೆ ಏನು ಇಟ್ಟಿದ್ದಾರೆ ಅಂತ ಇಲ್ಲಿ ಯಾರೂ ಜಾಸ್ತಿ ಏನೂ ತಗೊಳ್ತಿರ್ಲಿಲ್ಲ. ಸೊ ಮುಂದೆ ಹೋಗಿ ನೋಡೋಣ ಅಂತ ಹೇಳಿ ಏನು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಬನ್ನಿ ಏನೇನು ಮಾಡಿದ್ದಾರೆ ನೋಡೋಣ. ಬಾ ಇಲ್ಲಿ ನೋಡೋಣ, ಬಾ ನೋಡೋಣ. ಇರಕ್ಕಂದ ನೋಡೋಣ. ಚಿನ್ನು ಬಾ ಈ ಕಡೆ. ಚಿನ್ನು ಇಟ್ಕೊಳ್ಳಿ. ಬಾ ಇಲ್ಲಿ ಇಲ್ಲ, ಅಲ್ಲಿ ಬಿಸಿಲಿದೆ, ಹೋಗ್ಬೇಡ, ಇಲ್ಲೇ ಕುತ್ಕೋ. ಫ್ರೈಡ್ ರೈಸ್ ಎಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಈ ಕಡೆ ನೋಡಿದ್ರೆ ಪೊಟೊಟೊ ರೋಲ್ ಚಿಪ್ಸ್ ಮಾಡ್ತಿದ್ರು. ಸೊ ಎಲ್ಲ ಮಕ್ಕಳು ಅದನ್ನೇ ಇಷ್ಟಪಟ್ಟು ತೊಗೊಳ್ತಿದ್ರು. ಇವನು ನನಗೆ ಫ್ರೈಡ್ ರೈಸ್ ಎಲ್ಲ ಏನು ಬೇಡ, ನನಗೆ ಚಿಪ್ಸ್ ಕೊಡಿಸು ಅಂತ ಹೇಳಿ ಇವನು ಸಹ ಇದನ್ನೇ ತೆಗೆಸ್ಕೊಂಡು ತಿಂತಿದ್ದಾನೆ. ನನಗೇನೋ ಈ ಥರದ್ದೆಲ್ಲ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಆಯಿಲಿ ಫುಡ್ಸ್ ಎಲ್ಲ ಕೊಡ್ಸೋದಕ್ಕೆ ಇಷ್ಟನೂ ಆಗೋಲ್ಲ. ಬಟ್ ಅವ್ನು ತುಂಬ ಇಷ್ಟಪಡ್ತಿದ್ದ, ಅವ್ನ ಫ್ರೆಂಡ್ಸ್ ಇಷ್ಟಪಟ್ಟರು ಅಂತ. ಸೊ ಅದಕ್ಕೆ ನಾನು ಓಕೆ ಇವತ್ತೊಂದಿನ ತಿನ್ನು ಅಂತ ಅಂದ್ಬಿಟ್ಟು ಕೊಡಿಸಿದ್ದೀನಿ. ಹಾಗೆ ಚಿನ್ನು ಸ್ಕೂಲಲ್ಲಿ ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತು. ಇಂಟ್ರೆಸ್ಟ್ ಇರೋಂಥ ಪೇರೆಂಟ್ಸ್ ಮಾಡಿದರು. ನಾನೇನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ನೋಡ್ತಿರ್ಬೋದು ನೀವು, ವುಮೆನ್ಸ್ ರಿಲೇಟೆಡ್ ಆಗಿ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಒಂದೊಂದು ರಂಗೋಲಿ ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವಾಗ ಮನೆಗೆ ಹೊರಡ್ತಿದ್ದೀವಿ. ನೋಡ್ತಿರ್ಬೋದು ಚಿನ್ನು ಯಾವ ರೀತಿ ಕಾಂಪೌಂಡ್ ಮೇಲೆ ನಡ್ಕೊಂಡು ಬರ್ತಿದ್ದಾನೆ ಅಂತ. ಎಷ್ಟು ಬೇಡ ಅಂತಂದರೂ ಕೇಳಲ್ಲ. ಡೈಲಿ ಹೀಗೆ ಒಂದು ಕಾಂಪೌಂಡ್ ಇದೆ ಚಿಕ್ಕದು, ಅದ್ರ ಮೇಲೆ ನಡ್ಕೊಂಡು ಬರ್ತಾನೆ.
ತುಂಬ ಬಿಸಿಲಿದೆ ಇವತ್ತು ಆಟಾಡೋದು ಬೇಡ ಅಂದರೂ ಕೇಳ್ದೇನೆ ಒಂದು ಸಲ ಆಟಾಡ್ಬಿಡ್ತೀನಿ, 5 ಮಿನಿಟ್ಸ್ ಆಟಾಡ್ತೀನಿ ಅಂತ ಕೇಳಿಕೊಂಡು ಆಟಾಡ್ತಿದ್ದಾನೆ. ಬಾಕಂದ ಸಾಕು. ಚಿನ್ನು ನೋಡಿ ಹೇಗೆ ಓಡ್ತಿದ್ದಾನೆ ಅಂತ. ಪ್ರತಿದಿನವೂ ಹೀಗೇ ನಾವು ನಮ್ಮ ಮನೆ ಹತ್ರ ಇನ್ನೇನು ಬರ್ತಿದ್ದೀವಿ ಅನ್ಬೇಕಾದ್ರೆ ನನ್ನ ಕೈ ಬಿಟ್ಬಿಟ್ಟು ಓಡ್ಬಿಡ್ತಾನೆ. ಓಡ್ಬಿಟ್ಟು ಡೈಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ. ಅವ್ನು ಬಚ್ಚಿಟ್ಕೊಂಡ ತಕ್ಷಣ ನಾನು ಹೋಗಿ ಹುಡುಕ್ಬೇಕು. ಡೈಲಿ ಇದೇ ಮಾಡೋದು. ಇವಾಗ ನೋಡಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ತೋರಿಸ್ತೀನಿ. ಅಲ್ಲೇನಿಗೆ ಬಚ್ಚಿಟ್ಕೊಂಡಿದ್ಯಾ? ಹಾಂ ನೀನು ಬಚ್ಚಿಟ್ಕೊಂಡಿದ್ದು ನಂಗೆ ಗೊತ್ತಿತ್ತು. ಹಾಂ ನೀನು ಬಚ್ಚಿಟ್ಕೊಂಡಿದ್ದು ನಾನು ನೋಡಿದೆ. ಯಾರಿಗೆ? ನೀನು ತಾನೇ ಹೋಗಿದ್ದು? ಬಿಡು ಬಿಡು ಬಿಡು, ಆ ಥರ ಎಲ್ಲ ಮಾಡಿಬಿಡ. ಬೀಳ್ತೀಯಾ? ಇಳಿ ಪಾಪು ಕೆಳಗಡೆ. ಫ್ರೆಂಡ್ಸ್ ಯಾರು ಇಲ್ಲ ಅಂತ ಒಬ್ಬನೇ ಕ್ರಿಕೆಟ್ ಆಡ್ತಿದ್ದಾನೆ. ಹಾಂ ಚಿನ್ನು, ಫ್ರೆಂಡ್ಸ್ ಯಾರು ಇಲ್ಲ ಅಂತ ಒಬ್ಬನೇ ಕ್ರಿಕೆಟ್ ಆಡ್ತಿದ್ಯಾ? ನೋಡು, ಯಾರಿಗಾದ್ರೂ ಬೀಳುತ್ತೆ. ಸಾಕು ಬಾ, ಇವಾಗ ಮಲ್ಕೊಳ್ಬೇಕು. ಬಾ ನೀನು, ಟೈಮ್ ಆಯಿತು. ಎಷ್ಟು ಆಟಾಡೋದು? ಬಾ ಪಾಪು. ನೋಡಿ ಕಾರ್ ಬರ್ತಿದೆ, ಬಾ ಒಳಗಡೆ. ಕಾರ್ ಬರ್ತಿದೆ, ಸಾಕು ಬಾ. ಬಾ ಒಳಗಡೆ. ಚಿನ್ ಬಾ, ಟೈಮ್ ಆಯಿತು. ಊಟ ಮಾಡಿ ಮಲಗಿದ್ದರಷ್ಟರಲ್ಲಿ ಅವ್ನ ಫ್ರೆಂಡ್ಸ್ ಬಂದರು. ಸೊ ಇವಾಗ ಆಟ ಸ್ಟಾರ್ಟು.
Naveen after me. I get. Rakshit, come here, Stana. Okay, done with throw. Naveen, throw. Next your turn, Chino. Chino, next your turn. ಇವರೆಲ್ಲ ಎಷ್ಟು ಆಟ ಆಡ್ತಾರೆ ನೋಡಿ. ಇಷ್ಟೊತ್ತು ಅಲ್ಲಿ ಆಟ ಆಡಿದಾಯಿತು. ಇವಾಗ ಮನೆ ಒಳಗಡೆ ಅವರೆಲ್ಲ ಹೋದ್ರು ಅಂತ ಇವರೆಲ್ಲ ಸೇರ್ಕೊಂಡು ಇಲ್ಲಿ ಆಟ ಆಡ್ತಿದ್ದಾರೆ. ಮುಗಿಯೋದೇ ಇಲ್ಲ ಇವ್ರದ್ದಂತೂ. 7:30 ಆದರೂ ಇವರಿಬ್ಬರಂತೂ ಹೋಗೋದೇ ಇಲ್ಲ ಅಂತಾರೆ ಮನೆಗೆ. ಇವಾಗ ಒಳಗಡೆ ಕುತ್ಕೊಂಡು ಈ ಆಟ ಆಡ್ತಿದ್ದಾರೆ. One. This is another. 1, 2, 3. Now one more is escaped. Now Rakshit. 1 minute. Rakshit, which point will get? We can look. Rakshit. Only 3. 3 point. 1, 2, 3. Correct. Mice. Mice is 2. Wait, this is mice. 1, 2. I friend Rakshit. 1, 2. That's all. No, in here. My papa said like that's no game. 1, 2, like this friend. Like that's no. Look at my mama telling Jana. Yes. Look. Dhanmit is right. Yeah, don't worry. Now, if I go up in the ladder only. Who will go this ladder? Him only winner. Who will go this big ladder? Who will come here? Win! I'm God! Yay! We are giving! On a Vishal! You said one. Don't move it. It's only we get. You can move here. Now me. 106. Wait. No. Only 5. Yes, 5. No, Chino. Don't move. Only 4. Yay! Now where 4 has to keep? Don't keep. Only 6 will get means we can go. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಫುಡ್ ಎಕ್ಸಿಬಿಷನ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.